ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಡ್ಯೂಟಿ ಮುಗಿಸ್ಕೊಂಡು ಒಂದು 8 ಗಂಟೆಗೆಲ್ಲ ಬಂದುಬಿಟ್ಟೆ. ನನಗೆ ಸ್ವಲ್ಪ ಕೆಲಸ ಇತ್ತು. ನಾನು ಫ್ರೆಂಡ್ಸ್ ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಏನಾಯಿತು ಅಂತ ಅಂದರೆ, ನನ್ನ ಮಗಳದ್ದು ಮೀಟಿಂಗ್ ಮುಗಿಲೇ ಇಲ್ಲ. ಅವಳು ಬಂದರೆ ಜೊತೇಲಿ ಹೋಗೋಣ ಅಂತ ಬಂದೆ ಫ್ರೆಂಡ್ಸ್. ಆದರೆ ಏನು ಮಾಡೋದು ಫ್ರೆಂಡ್ಸ್, ನನಗೆ ಸ್ವಲ್ಪ ಗಂಟಲು ಮೊನ್ನೆ ಮತ್ತು ಅದಕ್ಕೆ ನಾನು ಸಾಲ್ಟ್ ವಾಟ್ರೂ ಗಾಗಲ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಅಂತ ಅಂದರೆ, ನಾನು ಬೆಳಗ್ಗೆ ಪೊಂಗಲ್ ಮಾಡಿದ್ದೆ ನಾಷ್ಟನ, ಮತ್ತು ಇನ್ನು ಡ್ಯೂಟಿಗೆ ಹೋದೆ. ನಿಮಗೆ ಇವತ್ತು ಫ್ರೆಂಡ್ಸ್, ನಾನು ಇವತ್ತು ಎಷ್ಟು ಬ್ಯುಸಿ ಆಗಿದ್ದೆ ಅಂದರೆ ಫ್ರೆಂಡ್ಸ್, ಅಷ್ಟು ಫುಲ್ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್. ನಾನು ಜನಲಕ್ಷ್ಮಿದು ಫ್ರೆಂಡ್ಸ್ ಏನಾಯಿತು ಅಂದರೆ, ಇವತ್ತು ನನಗೆ ಒಂದು ಫೋನ್ ಬಂತು ಫ್ರೆಂಡ್ಸ್. ನಿಮಗೆ ಗೊತ್ತು, ಜನಲಕ್ಷ್ಮಿ ಮತ್ತು ಉಜ್ಜೀವನಿಂದ ನಾವೆಲ್ಲ ಲೇಡೀಸು, ನಾವೆಲ್ಲ ಲೋನ್ ತಗೋತೀವಿ. ನಾನು ಅಂಗನವಾಡಿದು ಸಂಘದಲ್ಲೂ ಇದ್ದೀನಿ ಫ್ರೆಂಡ್ಸ್. ನನಗೆ ಆ ಥರ ನಾನು ಎಲ್ಲದರಲ್ಲೂ ಲೋನ್ ತಗೋಲ್ಲ. ಜನಲಕ್ಷ್ಮಿ ಲೋನ್ ಹೆಂಗೆ ಅಂದರೆ ಫ್ರೆಂಡ್ಸ್, ನಾನು ಆಲ್ರೆಡಿ 15 ಇಯರ್ಸಿಂದ ತಗೋತಾ ಇದ್ದೀನಿ. ಅದು ಫ್ರೆಂಡ್ಸ್, ನಾನು ಏನಂದರೆ 5ನೇ ತಾರೀಕು ಕಟ್ಟೋದು. ನಾನು ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್, ನಾನು ಜಾಸ್ತಿ ಸಾಲನೂ ಮಾಡಲ್ಲ, ಜಾಸ್ತಿ ಲೋನ್ನು ತಗೊಳ್ಳಲ್ಲ. ನನಗೆ ಯಾವುದು ಕಮ್ಮಿ ನನಗೇನು ಅನಿಸುತ್ತೆ ನನ್ನ ಬಡ್ಜೆಟ್ಗೆ, ನಾನು 20,000 ಸಂಪಾದನೆ ಮಾಡಿದ್ರೆ ಅದರಲ್ಲಿ ಫ್ರೆಂಡ್ಸ್ ನಾನು 15,000ದೇ ವ್ಯವಹಾರ ಲೆಕ್ಕ ಹಾಕೋದು. ನಾನು 20,000 ಸಂಪಾದನೆ ಮಾಡಿ 40,000 ಯಾವತ್ತೂ ಲೆಕ್ಕ ಹಾಕಲ್ಲ ಫ್ರೆಂಡ್ಸ್. ನೀವು ಅದೇ ರೀತಿ ಮಾಡಿ ಲೈಫಲ್ಲಿ. ಯಾಕೆ ಗೊತ್ತಾ, ನಾವು 10 ಸಂಪಾದನೆ ಮಾಡಿ ಯಾವತ್ತು 20ಕ್ಕೆ ಆಸೆ ಬೀಳಕ್ಕೆ ಹೋಗಲೇಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಆವಾಗ ಇನ್ನೂ ನಮಗೆ ಟೆನ್ಷನ್ಗಳು ಜಾಸ್ತಿ ಆಯ್ತವೆ, ಎಲ್ಲ ಇದಾಗುತ್ತೆ. ಆದರೆ ನೋಡಿ, ನಾವು ಯಾವಾಗ 10 ಸಂಪಾದನೆ ಮಾಡಿ 5ರಲ್ಲಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತೀವೋ, ಆವಾಗ ನಮ್ಮ ಜೀವನ ಕಲರ್ಫುಲ್ಲಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ಈ ಥರ ನಿಮಗೆ ಹೇಳ್ತೀನಿ ಅಂತ ಅಂದರೆ, ಆವಾಗಲೇ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಚೆನ್ನಾಗಿರೋಕ್ಕಾಗೋದು. ಏನು ಗೊತ್ತಾ, ಈಗ ನಾವು ಆಸೆ ಇರಬೇಕು ಮನುಷ್ಯನಿಗೆ ಫ್ರೆಂಡ್ಸ್. ನಾವು ಯಾರು ಆಸೆ ಇಲ್ಲದೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ, ನಂದು ಸ್ವಲ್ಪ ಆವಾಗ ಇನ್ಫೆಕ್ಷನ್ ಆಗಿತ್ತಲ್ಲ, ಯಾಕೋ 2 ಡೇಸಿಂದ ಮತ್ತೆ ಪೇಯ್ನ್ ಆಯಿತು. ಇವತ್ತು ನಾನು ಡಾಕ್ಟ್ರ್ ಹತ್ರ ಹೋಗೋಕ್ಕಲ್ಲ, ನೋಡೋಣ ನಾಳೆ ಹೋಗ್ತೀನಿ ಫ್ರೆಂಡ್ಸ್. ಇನ್ಫೆಕ್ಷನ್ ಏನು ಇದಾಗಿಲ್ಲ ಅಂತ ಹೇಳಿದರು. ಮತ್ತೆ ಸ್ವಲ್ಪ ಪೇಯ್ನ್ ಆದರೆ ಬನ್ನಿ ಅಂತ ಹೇಳಿದರು ಫ್ರೆಂಡ್ಸ್. ಹಂಗಾಗಿ ಯಾವತ್ತೇ ಆಗಲಿ ಫ್ರೆಂಡ್ಸ್, ನಾವು ನಮ್ಮ ಹತ್ರ ಏನಿದೆ, ನಾನು ಆಲ್ರೆಡಿ ನಿಮ್ಗೆ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ, ಯಾವತ್ತು ನಮ್ಮ ಹತ್ರ ಏನೈತೆ ನಾವು ಅದರಲ್ಲೇ ಖುಷಿ ಪಡಬೇಕೆ ಹೊರತು ನಾವು ಬೇರೆಯವ್ರಿಗೆ ಯಾವತ್ತೂ ಆಸೆ ಪಡಬಾರ್ದು ಅಂತಲೂ ನಿಮ್ಗೆ ಆಲ್ರೆಡಿ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾರಾಗಲಿ ಫ್ರೆಂಡ್ಸ್, ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್, ನಮ್ಗೆ ಎಷ್ಟು ಜಾಸ್ತಿ ಸಂಪಾದನೆ, ಜಾಸ್ತಿ ಹಣ, ಜಾಸ್ತಿ ಅಮೌಂಟು ನಮಗೆ ಬರುತ್ತೋ ಅಷ್ಟೇ ನಮ್ಮ ಜೀವನದಲ್ಲಿ ನೆಮ್ಮದಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾವು ಇಡೀ ಈ ಮನುಷ್ಯನ ಜೀವನದಲ್ಲಿ ಆಸೆನ ಒತ್ಕೊಂಡು ಹುಟ್ಟಿದ್ವಿ. ಆಸೆ ಇಲ್ಲದೆ ಯಾರು ಬದುಕ್ತಾ ಇದ್ವ? ಆಗ ನಮಗೇನಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಹಣ ಬಂದಷ್ಟು ನಮಗೆ ಜಾಸ್ತಿ ದುರಾಸೆ ಬರುತ್ತೆ ಮನುಷ್ಯನಿಗೆ. ನಾನು ಬೇರೆಯವ್ರಿಗೆ, ನನಗೆ, ಅವ್ರಿಗೆ, ಮನುಷ್ಯನ ಗುಣ ಅದೇ ಥರ ಫ್ರೆಂಡ್ಸ್. ಯಾಕೋದು ಆಗ ನಮಗೆ ದುರಾಸೆ ಬಂದುಬಿಡುತ್ತೆ. ಅದು ತಗೋಬೇಕು, ಇದು ತಗೋಬೇಕು ಅಂತೆಲ್ಲ ನಾವು ಆಸೆ ಬೀಳ್ತೀವಿ ಹಣ ಜಾಸ್ತಿ ಬಂದಾಗ. ಹಾಗಾಗಿ ಫ್ರೆಂಡ್ಸ್ ಆ ಥರ ಆಯಿತು ನನಗೆ. ನನ್ನ ಫ್ರೆಂಡ್ಸ್, ನಾನು ಡ್ಯೂಟಿ ಮಾಡಬೇಕಾದ್ರೆ ಜನಲಕ್ಷ್ಮಿಯಿಂದ ಒಬ್ಬರು ಫೋನ್ ಮಾಡಿದ್ರು. ಸರ್, ಮೇಡಮ್ ನಿಮಗೆ ಲೋನು ಶ್ಯಾಂಕ್ಷನ್. ನಾನು ಸರ್, ನಂದು ಇನ್ನೂ ಲೋನ್ ಕ್ಲಿಯರ್ ಆಗಲಿಲ್ಲ, ಇನ್ನು 3 ಮಂತೋ 2 ಮಂತೋ ಕಟ್ಟಬೇಕು. ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ನಾನು ಲೆಕ್ಕ ಹಾಕ್ಸೋಣ, ನಾನು ಲೋನಿನ ಎಷ್ಟು ಮಂತ್ ಕಟ್ಟಬೇಕು. ನಾನು ಬರೆದಿರ್ತೀನಿ, ಯಾವಾಗಲೂ ಕ್ಯಾಲೆಂಡ್ರಲ್ಲಿ ಬರೆದಿರ್ತೀನಿ, ಮತ್ತು ಇದರಲ್ಲಿ ಎಂಥದಪ್ಪ, ಕ್ಯಾಲೆಂಡ್ರಲ್ಲಿ ಮತ್ತು ಇನ್ನೊಂದು ಡೈರಿಲಿ ಬರ್ಕೊಂಡಿರ್ತೀನಿ. ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನೋ ನಾನು ಕೆಲಸದ ಬಿದ್ದಿಲ್ಲ, ಚೆಕ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಆ ಥರ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವರೇ ಕರೆದ್ರು. ಸರಿ ಫ್ರೆಂಡ್ಸ್, ನಾನು ಇವತ್ತು ಹೋಗಿದ್ದೀನಿ ಎಲ್ಲಿ, ಅಮೃತಹಳ್ಳಿ ಫ್ರೆಂಡ್ಸ್. ನಾನು ಕೆಲಸ ಮಾಡೋದು ಕಲ್ಯಾಣ ನಗರ. ಏನಾಯಿತು ಗೊತ್ತಾ ಫ್ರೆಂಡ್ಸ್, ನೆನ್ನೆನೇ ಬನ್ನಿ ನೀವು ಅಂದರು. ಇಲ್ಲ ಸರ್, ನಂಗೆ ನೆನ್ನೆ ಬರೋಕ್ಕಾಗಲ್ಲ, ಸ್ವಲ್ಪ ಬ್ಯುಸಿ ಇದೆ. ಆಮೇಲೆ ಇವತ್ತು ಬನ್ನಿ ಅಂದರು ಫ್ರೆಂಡ್ಸ್. ಬಿಸಿಲು ನೀವೇ ನೋಡಿದ್ದೀರ, ನನಗಂತೂ ಫ್ರೆಂಡ್ಸ್ ಗಾಡಿ ಓಡಿಸೋ ಅಷ್ಟರಲ್ಲಿ. ಆಮೇಲೆ ಏನಾಯಿತು ಫ್ರೆಂಡ್ಸ್, ನಾನು ಮೀಟಿಂಗಿಂದ ಬಂದು ನಾಷ್ಟನೂ ತಿನ್ನೋಕ್ಕಾಗಲ್ಲ, ಒಂದು 2 ತುತ್ತು ತಿಂದು ಟ್ಯಾಬ್ಲೆಟ್ ತಗೋಬೇಕಿತ್ತು. ಆಮೇಲೆ ಫ್ರೆಂಡ್ಸ್ ಹೋಗೋವಾಗ ನನಗೆ ಅಷ್ಟು ಬಿಸಿಲು ಕಾಣಲಿಲ್ಲ ಫ್ರೆಂಡ್ಸ್. 11 ಗಂಟೆ ಆಯಿತು, 12 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋದೆ. ಆಮೇಲೆ ಫ್ರೆಂಡ್ಸ್ ನೋಡಿ, ಅವರೇ ಕರೆದು ಲೋನ್ ಕೊಡ್ತಾವ್ರೆ ಅಂದರೆ, ಯಾರೆಲ್ಲ ಒಂದು 10 ಜನ ಬಂದಿದ್ರು, ಎಲ್ಲರೂ ಒಂದು 10-15 ಜನ. ಆಮೇಲೆ ನಾನು ಸರ್ಗೆ ಕೇಳಿದೆ, ಒಂದು ಅರ್ಧ ಗಂಟೆ ಕೂತಿದ್ದೆ. ಸರ್, ನನಗೆ ಲೋನ್ ಬೇಡಿ, ನಾನು ಹೋಗ್ತೀನಿ, ನಂದು 3 ಮಂತು ಹೆಂಗೂ ಕ್ಲಿಯರ್ ಆದಾಗ ಲೋನ್ ಕೊಡ್ತೀನಿ. ಇಲ್ಲ ಮೇಡಮ್, ಇದು ಬಂದಿರೋ ಆಫರು. ಮತ್ತು ಈಗ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಬ್ಯಾಂಕಲ್ಲಿ ಕೆಲಸ ಮಾಡೋರು ಇಷ್ಟು ಜನನ ಲೋನ್ ಮಾಡಿಸಿದ್ರೆ ಇಷ್ಟು ಇದು ಅಂತ ಅವ್ರಿಗೂ ಇರುತ್ತಲ್ಲ. ಆಮೇಲೆ ಒಂದು ಮನಸ್ಸು, ಅಯ್ಯೋ ಪಾಪ ಇವ್ರಿಗೂ ಇಷ್ಟು ಜನ ಲೋನ್ ಮಾಡಿಸೋದು ಇದೆಲ್ಲ ಇರುತ್ತಲ್ಲ, ಏನು ಮಾಡೋದು ಅಂದ್ಬಿಟ್ಟು ಫ್ರೆಂಡ್ಸ್. ಆಮೇಲೆ ಅವ್ರು ಏನು ಮಾಡಿದ್ರು, ಇನ್ನೊಂದು 3 ಜನನ ಸ್ಟಾಪ್ ಮಾಡಿಬಿಟ್ರು. ಇರಿ ಮೇಡಮ್ ಆಯಿತು. ಮತ್ತು ಅವ್ರ ಮುಂದೆನೇ ನನಗೆ ಫ್ರೆಂಡ್ಸ್ ತುಂಬಾ ಕಾಲ್ಸ್ ಬರ್ತಾಯಿತ್ತು. ಆಗ ಅವ್ರೇನಾದರೂ ಇರಲಿ ಬಿಡಿ ಮೇಡಮ್, ನಿಮಗೆ ಆಮೇಲೆ ಫ್ರೆಂಡ್ಸ್ ನನಗೆ ಅದು ಲೋನ್ದೆಲ್ಲ ರೆಡಿ ಮಾಡಿಕೊಟ್ರು. ನಂದು 3 ಮಂತ್ ಒಂದು 25,000 ಕಟ್ಟಬೇಕು. ಅದೆಲ್ಲ ಕಟ್ಟಿ ಮೇಡಮ್, ನಿಮಗೆ ಎಷ್ಟು ಬರುತ್ತೆ ಏನು ಅಂತ ನಿಮಗೆ ನಾಳೆ ಡೀಟೇಲ್ ತಿಳಿತೀವಿ. ಎಷ್ಟು ನಿಮಗೆ ಗೊತ್ತಲ್ಲ, ಲೋನ್ ತಗೋಬೇಕಾದ್ರೆ ಅದು ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್ ಮತ್ತೆ ಅಲ್ಲಿಂದ ಬಂದೆ ಫ್ರೆಂಡ್ಸ್. ಇಲ್ಲಿ ಟ್ರೈನಿಂಗು ಅದು ಇದು ಅಂತ ಇಲ್ಲೇ ಅದಕ್ಕೆ ಎಷ್ಟು ಟಯರ್ಡ್ ಆಗೋದು ಇವತ್ತು ಅಂದರೆ ಫ್ರೆಂಡ್ಸ್. ಆಮೇಲೆ
ಅದಕ್ಕೇನು ಫ್ರೆಂಡ್ಸ್ ನಾನೊಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು. ಆಮೇಲೆ ನಮ್ಮ ಸರ್ ಹತ್ರ ಕೇಳ್ಕೊಂಡು ನಾನು 7 o'clockಗೆ ಬಂದು 8 ಗಂಟೆಗೆ ಬರೋಣ ಅಂತ ಬಂದೆ ಫ್ರೆಂಡ್ಸ್. ಯಾಕಂದರೆ ಮನೆಗೆ ಬಂದು ಫ್ರೆಂಡ್ಸ್ ನಂಗೆ ರೆಡಿ ಆಗೋಕ್ಕೂ ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಒಂದು ಹಾಫ್ ಆನ್ ಅವರ್ ಫುಲ್ ಕೂತ್ಕೊಂಡು ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್, ಇನ್ನು 3 ಮಂತೇ ಇರೋದು ನಂದು ಚಾನಲ್ 1 ಇಯರ್ಗೆ. ಆಮೇಲೆ 3-4 ಡೇಸಿಂದ ಮಾಡಲಿಲ್ಲ. ಆಮೇಲೆ ಫ್ರೆಂಡ್ಸ್ ನಂದು ಇವತ್ತಿಗೆ 4,76,000 ವ್ಯೂಸ್ ಆಗಿದೆ. ಅಷ್ಟು ಜನ ನನ್ನ ವೀಡಿಯೋನ ನೋಡಿದ್ದಾರೆ ಫ್ರೆಂಡ್ಸ್. ನನಗೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ವೀಡಿಯೋದಲ್ಲಿ ಒಂದು ತಪ್ಪಿರ್ಬೋದು, ಏನಂದರೆ ನಾನು ಅದಕ್ಕೆ ಅಂತಲೇ ವೀಡಿಯೋ ಮಾಡೋಕ್ಕೆ ಅಂತಲೇ ನಂಗೆ ಟೈಮ್ ಇರೋಲ್ಲ. ಆದ್ರೂ ಫ್ರೆಂಡ್ಸ್ 4,76,000 ನೋಡಿದ್ದಾರೆ ಅಂದರೆ 4,76,000 ಜನ ನನ್ನ ವೀಡಿಯೋನ ನೋಡಿದಾರಲ್ಲ ಫ್ರೆಂಡ್ಸ್. ಅದೇ ನನಗೆ ತುಂಬಾ ಖುಷಿಯಾಗಿದ್ದು. ಹಂಗಾಗಿ ನನಗೆ ಸಂತೋಷ ಆಯಿತು ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್ ನಾನು ನಿಮಗೆಲ್ಲ ಹೇಳಿದ್ದೀನಿ, ನಂದು 5 ಲಕ್ಷ ಆದಾಗ ಖಂಡಿತ ಕೇಕ್ ಕಟ್ ಮಾಡ್ತೀನಿ, ಎಷ್ಟೇ ಕಷ್ಟ ಇರಲಿ ಫ್ರೆಂಡ್ಸ್. ಈ ಸಲ ಅಂತ ನಾನು ಬಿಡೋದೇ ಇಲ್ಲ ಫ್ರೆಂಡ್ಸ್. ನಾನು ಅಂದ್ಕೊಂಡು ನನ್ನ ಬರ್ತಡೇ ಅಷ್ಟೆಲ್ಲ 10 ಲಕ್ಷ ಆಗಿದ್ರೆ ಅವಾಗ ಇನ್ನೂ ಖುಷಿ ಆಗುತ್ತೆ ಅಂತ. ಇರಲಿ, ನಾವು ಯಾವುದನ್ನೂ ಆಗೋದು ಮುಂಚೆ ಆಸೆ ಇಟ್ಕೋಬಾರ್ದು ಫ್ರೆಂಡ್ಸ್. ಹಂಗಾಗಿ ಈ 5 ಲಕ್ಷದಲ್ಲಿ ಫ್ರೆಂಡ್ಸ್ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ. ನಿಮಗೆಲ್ಲ ಹೇಳಿದ್ದೀನಿ, ಒಂದು ಚಿಕ್ಕ ಕೇಕ್ ಕಟ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್ ಇನ್ನು ನಮಗೆ ನಂದಿನಿ ಅಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಹೋದಾಗ ನನಗೆ ಈಗ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಯೂಟ್ಯೂಬಲ್ಲಿ. ಅವರು ಶಿವು ಅಂತ, ಮತ್ತು ಅನ್ಸೂಯ ಅಂತ, ಮತ್ತು ಮಹಾನಂದ ಅಂತ ಎಷ್ಟೊಂದು ಜನ ಸಿಕ್ಕಿದ್ರು. ಆಮೇಲೆ ಇನ್ನೊಬ್ಬರು ಕಲಬುರ್ಗಿಯಿಂದ ಅವರೊಬ್ಬರು ನೇಮ್ ಎಲ್ಲ ನನಗೆ ಇನ್ನು ನಂದಿನಿ ಅಮ್ಮ ಮಾಮೂಲಿ ಫ್ರೆಂಡ್ ಆಗಿತ್ತು ನನಗೆ, ನಿಮಗೆ ಗೊತ್ತು. ಮತ್ತು ಏನೇನು ಅವ್ರ ಚಾನಲ್ ಹೆಸರೆಲ್ಲ ಇದೆ ಫ್ರೆಂಡ್ಸ್, ಅದೆಲ್ಲ ನಾನು ಡೈರಿಲಿ ಬರ್ಕೊಂಡಿದ್ದೀನಿ. ಹಂಗಾಗಿ ನನಗೆ ತುಂಬಾ ಖುಷಿ ಆಯಿತು. ಅದೊಂದು ಮಾಡಬೇಕು ಅಂದ್ಕೊಂಡಿದ್ದೆ. ಹಂಗೆ ಫ್ರೆಂಡ್ಸ್ ಇನ್ನೇನು ಇವತ್ತು ನಾನು ಪೊಂಗಲ್ ಮಾಡಿದ್ದೆ, ಲೋನ್ದೊಂದು ಕ್ಲಿಯರ್ ಆಯಿತು ಫ್ರೆಂಡ್ಸ್. ಇವತ್ತು ನನ್ನ ಕೆಲಸದಲ್ಲಿ ನಾನು ಫುಲ್ ಟಯರ್ಡ್ ಆಗೋದೆ, ಅದಕ್ಕೆ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇನ್ನು ನನ್ನ ಮಗಳೂ ಅವಳದು ಮೀಟಿಂಗ್ ಅದು ಇದು ಮುಗಿಲ್ಲ, ನನಗೊಬ್ಬಳೇ ಹೋಗೋಕ್ಕೆ ಬೇಜಾರಾಯಿತು. ಅತ್ಲಾಗ ಹೋಗಲಿಲ್ಲ. ಅಯ್ಯೋ ಏನಾದರೂ ಬೇಜಾರು ಮಾಡ್ಕೊಳ್ಳಿ ಅವರು, ನಮಗೆ ಮೊದಲು ನಮ್ಮ ಟಯರ್ಡ್ನೆಸ್ ನೋಡಬೇಕಲ್ಲ ಅಂದ್ಬಿಟ್ಟು ನಾನು ಹೋಗಲೇ ಇಲ್ಲ ಫ್ರೆಂಡ್ಸ್. ನನ್ನ ಮಗಳು ಬಂದೆ, ಆಮೇಲೆ ಅವಳು ಮ್ಯಾಗಿ ಏನೋ ಮಾಡ್ತಾಯಿದ್ಲು. ನಾನು ಬರಬೇಕಾದ್ರೆ ಫ್ರೆಂಡ್ಸ್ ನಾವು ವಾರಕ್ಕೊಂದ್ಸಲ ಈ ನಡುವೆ ನಾವು ಔಟ್ಸೈಡ್ ಫುಡ್ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಅದೇನೋ ಅವಳು ಮನೆಯಲ್ಲೇ ಸೊಪ್ಪು ತರಕಾರಿ ಏನು ಬೇಕು ತಿಂಡಿ ಅವಳೇ ಮಾಡ್ತಾಳಲ್ಲ, ಅವಳಿಗೂ ಏನಾದರೂ ತಿನ್ನೋಕೆ ಹೋಗೋಣ ಬಾ ಮಗದ, ಅಯ್ಯೋ ಬೇಡ ಮಮ್ಮಿ ಅಂತಾಳೆ. ಈಗ ನಾನೇನು ಜಾಸ್ತಿ ಹೋಟ್ಲ್ ಸೈಡ್ ಊಟ ಇಂಟ್ರೆಸ್ಟ್ ಪಡಲ್ಲ ಫ್ರೆಂಡ್ಸ್. ಇವತ್ತು ನಾನು ಹೋಟ್ಲಲ್ಲೇ ಊಟ ಮಾಡಿದೆ. ಯಾಕಂದರೆ ಫ್ರೆಂಡ್ಸ್ ನಾನು ಬೆಳಗ್ಗೆ ನಾಷ್ಟನೂ ಮಾಡಿಲ್ಲ, ನಾನು ಲೋನ್ ತಗೊಳಕ್ಕೆ ಹೋದಲ್ಲ, ಅದ್ರ ಕೆಳಗಡೆನೇ ಹೋಟ್ಲಿತ್ತು. ಇನ್ನು ಹೆಂಗೂ ಅವ್ರು ಲೇಟ್ ಆಗುತ್ತೆ ಫಾರಮ್ ಎಲ್ಲ ಅಂದ್ರಲ್ಲ, ಸಾರ್ ನಂಗೆ ತುಂಬ ಹೊಟ್ಟೆ ಹಸಿತೈತೆ, ನಾಷ್ಟ ಮಾಡ್ಕೊಬತ್ತೀನಿ, ಇಲ್ಲ ಒಂದು ಜ್ಯೂಸ್ ಕುಡ್ಕೊಬತ್ತೀನಿ, ಹೋಗಿ ಮೇಡಮ್ ಇಲ್ಲೊಂದು ಒಳ್ಳೆ ಹೋಟ್ಲ್ ಐತೆ ಅಂದರು. ಅದು ವೀಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಅದರಲ್ಲಿ ನನಗೆ ಫ್ರೆಂಡ್ಸ್ ಕೋಸಂಬರಿ ತುಂಬಾ ಇಷ್ಟ ಆಯಿತು, ಹೆಸರುಬೇಳೆ ಕೋಸಂಬರಿ. ಅದನ್ನೇ ನಾನು 2 ಟೈಮ್ ಅವ್ರದ್ದು ಕೇಳಿ ತೊಗೊಂಡು ತಿಂದೆ. ಹಂಗಾಗಿ ನಾವೇನು ಹೊರಗಡೆ ಅಷ್ಟು ಬರಬೇಕಾದ್ರೆ ಫ್ರೆಂಡ್ಸ್ ನಾನು ಇರಲಿ ಅಂತ ಪಾನಿಪುರಿ ತಗೊಂಡು ಬಂದಿದ್ದೆ. ಗೋಲ್ಗುಪ್ಪ ಮತ್ತು ಅದೆಲ್ಲ ಇರುತ್ತಲ್ಲ, ಪಾನಿಪುರಿ ತೊಗೊಂಡು, ತೆಂಗಿನಕಾಯಿ ಖಾಲಿಯಾಗಿತ್ತು, ತೆಂಗಿನಕಾಯಿ ಒಂದು ಪರ್ಕೆನೂ ಖಾಲಿಯಾಗಿತ್ತು ಫ್ರೆಂಡ್ಸ್. ನಾನೊಂದು ಪರ್ಕೆ ತೊಗೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಅಲ್ಲ ಏನೋ ಮ್ಯಾಗಿನೋ ಏನೋ ಮಾಡ್ಕೊತಾಯಿದ್ದು. ರೇಷನ್ ತಂದಿಲ್ಲ, ಇನ್ನೂ ಮಂತ್ಲಿದು ಫ್ರೆಂಡ್ಸ್. ನಾನು ತರಕ್ಕೆ ಹೋಗೋಣ ಅಂದ್ಕೊಂಡೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಹೆಂಗೋ ಬೆಳಗ್ಗೆ ಹೋದ್ರಾಗುತ್ತೆ. ಯಾಕಂದರೆ ಫಸ್ಟೇ ಏನು ಲೀಸ್ಟ್ ಏನು ಮಾಡ್ಕೊಳ್ಳಿಲ್ಲ ನಾನು, ಏನು ಜಾಸ್ತಿ ಏನು ಲೀಸ್ಟ್ ಮಾಡ್ಕೊಳ್ಳಲ್ಲ. ಅಲ್ಲಿ ಹೋದಾಗ ಹೆಂಗೂ ನಿಮಗೆ ಗೊತ್ತು, ರೇಷನ್ ಅಂಗಡಿಲಿ ಯಾರು ಅವ್ರು ಇವ್ರು ಬಂದು ಅದು ಇದು ತಗೋತಾ ಇರ್ತಾರೆ. ಆ ಟೈಮಲ್ಲಿ ನಮಗೂ ನೆನಪು ಬರುತ್ತೆ ತಗೊಂಡು ಬರೋಣ ಅಂತ. ನಾನು ಹೋಗಲಿಲ್ಲ, 9 ಗಂಟೆಗೆ ಹೋಗೋಣ ಅಂದ್ಕೊಂಡೆ. ಹಂಗೂ ಟೈಮ್ ಆಗೋಯ್ತು. ಕೂತ್ಕೊಂಡು ಸ್ವಲ್ಪ ನಾನು ನನ್ನ ಮಗಳು ಅದು ಇದು ಏನಾನೋ ಮಾತಾಡ್ಕೊಂಡು, ಯಾಕೆಂದರೆ ಫ್ರೆಂಡ್ಸ್ ನಾವಿಬ್ಬರು ಸಿಗೋದು ಮನೇಲೇ ಇರ್ತೀವಿ. ಈಗ ನಾನು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅವಳು ಇನ್ನೂ ಎದ್ದೇ ಇರೋಲ್ಲ. ಸಾಯಂಕಾಲ ನಾನು ಬರ್ತೀನಿ, ಅವಳು ಕೆಲಸ ಎಲ್ಲ ಮುಗಿಸಿ ಅಡುಗೆ ಅದು ಇದು ಮಾಡ್ಕೊಂಡು ಅವಳೊಂಥರ ಬ್ಯುಸಿ ಆಯ್ತಾಳೆ. ಇನ್ನು ಫೋನು ಅವಳು ಯಾವಾಗ ಒಂದೇ ಟೈಮು, ನಾನು ಒಂದು 2 ಮಾತು 4 ಮಾತು ಅಷ್ಟೇ ನಾನು ನನ್ನ ಮಗಳು. ಯಾಕಂದರೆ ಅವಳು ವರ್ಕಲ್ಲಿ ಬ್ಯುಸಿ ಇರ್ತಾಳೆ, ನಾನು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ನಾವೇನು ಜಾಸ್ತಿ ಫೋನಲ್ಲಿ ಮಾತಾಡೋಲ್ಲ ಫ್ರೆಂಡ್ಸ್. ಹಂಗಾಗಿ ಬಂದಿದ್ದೀನಿ. ಈಗ ಇಷ್ಟು ನಂದು ಇವತ್ತಿಂದು ರೋಟೀನ್ ಆಯಿತು ಫ್ರೆಂಡ್ಸ್. ನಾನೊಂದು ಬ್ಲೌಸು ಅಳತೆ ಕೊಡೋಕೆ ಹೋಗಬೇಕಿತ್ತು ಫ್ರೆಂಡ್ಸ್, ಆದರೆ ಕೊಡೋಕ್ಕೆ ಹೋಗಲಿಲ್ಲ. ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಾರಲ್ಲ, ಅದು ಹೊಲಿಯೋಕ್ಕೆ ಕೊಡೋಣ ಅಂದರೆ ಎಷ್ಟು ಬೇಜಾರು ಮಾಡ್ಕೊತಾರೋ ಗೊತ್ತಿಲ್ಲ. ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್, ನಾನು 2 ಶಿಫ್ಟ್ ಮಾಡ್ತಾಯಿದ್ದೀನಿ. ಹಂಗಾಗಿ ನೋಡೋಣ ಏನಾಗುತ್ತೆ ಅಂತ. ಹೊಲಿಯೋಕ್ಕಂತೂ ಕೊಟ್ಟಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಹಂಗಾಗಿ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಲಾಸ್ಟಲ್ಲೊಂದು ಸ್ಮಾಲ್ ವಿಷಯನ ಹೇಳ್ತೀನಿ. ಕಲ್ಯಾಣ ನಗರದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಫ್ರೆಂಡ್ಸ್. ಅಲ್ಲಿ ಹೌಸ್ ಕೀಪಿಂಗ್ ಲೇಡೀಸು ಜೆಂಟ್ಸ್ ಬೇಕಾಗಿದ್ದಾರೆ. ಸಂಬಳ ಬಂದು 19,300, PF ಇಲ್ಲ, ESI 3 ಮಂತ್ ಕೆಲಸ ನೀವು ಮಾಡಿದ್ಮೇಲೆ ಸಿಗುತ್ತೆ. ಶಿಫ್ಟ್ ಬಂದು 3 ಶಿಫ್ಟು ಇರುತ್ತೆ ಫ್ರೆಂಡ್ಸ್ ಕಲ್ಯಾಣ ನಗರದಲ್ಲಿ. ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಒಂದು ಹಾಕಿದ್ದೀನಿ ನೋಡಿ, ನಂಬರು ಕೊಟ್ಟಿದ್ದೀನಿ. ಆಮೇಲೆ ನಿಮಗೆ ಯಾರಿಗಾದ್ರೂ ಕೆಲಸ ಬೇಕು ಅಂದರೆ, ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳ್ತಾಯಿದ್ರೆ, ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ, ಅರ್ಜೆಂಟ್ ಕೆಲಸಕ್ಕೆ ಜೆಂಟ್ಸ್ ಬೇಕಾಗಿದ್ದಾರೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ದೀರಿ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ. ಯಾರಿಗಾದ್ರೂ ಕಷ್ಟ ಇರುತ್ತೆ. ಇಲ್ಲಿ ಕೆಲಸ ಬಂದು ಫ್ರೆಂಡ್ಸ್ ಹೌಸ್ ಕೀಪಿಂಗ್ ಕೆಲಸ 3 ಶಿಫ್ಟ್ ಇರುತ್ತೆ. ಸಂಬಳ ಬಂದು 19,300 ಕಲ್ಯಾಣ ನಗರದಲ್ಲಿ ಫ್ರೆಂಡ್ಸ್. ಅದು ಹಾಸ್ಪಿಟ್ಲಲ್ಲಿ ಕೆಲಸ ಇರೋದು, ಆಫೀಸಲ್ಲ.
ನಿಮ್ಗೆ ಯಾರಾದರೂ ಗೊತ್ತಿದ್ದರೆ, ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಪ್ಲೀಸ್ ಒಂದು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಮತ್ತು ಇದು ಮಾಡಿ ಫ್ರೆಂಡ್ಸ್. ಹಂಗಾಗಿ ಕೆಲಸ ಖಾಲಿ ಇದೆ. ಯಾರಾದರೂ ಜೆಂಟ್ಸ್ ಹೌಸ್ ಕೀಪಿಂಗ್ ಬಾಯ್ಸ್ ಬೇಕು ಫ್ರೆಂಡ್ಸ್, ನಮಗೆ ಲೇಡೀಸ್ ಬೇಡಿ, ಲೇಡೀಸ್ ಫುಲ್ ಆಗಿದ್ದಾರೆ. ಯಾರಾದರೂ ಗೊತ್ತಿದೆ ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಾಕಿದ್ದೀನಿ. ನಿಮಗೆ ಗೊತ್ತು, ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡಿರೋದು. ಹಂಗಾಗಿ ಫ್ರೆಂಡ್ಸ್ ಇವತ್ತು ಇನ್ನೇನು ಪೊಂಗಲ್ ಮಾಡಿದೆ, ಮಾಮೂಲಿ ಪೂಜೆ, ಮಾಮೂಲಿ ಬಟ್ಟೆ ಒಗೆತೆ ಎಲ್ಲ ಆಯಿತು. ಇನ್ನು ಫ್ರೆಂಡ್ಸ್ ಇವಾಗ ಐರನ್ನಿಗೆ ಕೊಟ್ಟಿದ್ದೆ ಪ್ಯಾಂಟ್ ತೊಗೊಂಬರಕ್ಕೆ. ನನ್ನ ಮಗಳು ಹೋಗಲಿಲ್ಲ, ಬೆಳಗ್ಗೆ 6 ಗಂಟೆಗೆ ಓಪನ್ ಅಲ್ವಾ. ನಾನು ಶರ್ಟ್ ಆಲ್ರೆಡಿ ಮಾಡಿ ರೆಡಿ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನಂದು ಇನ್ನೂ 1 ವೀಕ್ ತನಕ 8ರಿಂದ ರಾತ್ರಿ 8 ಗಂಟೆ ತನಕ ಡಬಲ್ ಡ್ಯೂಟಿ ಇರುತ್ತೆ. ಇರಲಿ ಫ್ರೆಂಡ್ಸ್, ಅದೆಲ್ಲ ಸ್ವಲ್ಪ ದಿನ ನಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ ಕೆಲಸದಲ್ಲಿ ಅಲ್ವಾ. ಯಾವ ಟೈಮ್ ಹೆಂಗಾಗುತ್ತೆ ಯಾರು ಕಂಡಿದ್ದೀವಿ. ನನಗೆ ಟಯರ್ಡ್ನೆಸ್ ಸ್ವಲ್ಪನೇ, ಆದ್ರೂ ಫ್ರೆಂಡ್ಸ್ ಏನು ಮಾಡ್ಕೊಳ್ಳಿ. ಈಗ ನಮಗೂ ಕಷ್ಟ ಐತೆ, ನಾವು ಕೆಲಸ ಮಾಡಬೇಕು. ಇವಾಗ ನಾವು 2 ಶಿಫ್ಟ್ ಐತಲ್ಲಪ್ಪ, ಏನು ಮಾಡೋದಪ್ಪ ಅಂತ ಅನ್ನೋಕ್ಕಾಗುತ್ತಾ. ನಾವು ಕಷ್ಟ ಅಂತ ಕೆಲಸ ಮಾಡ್ತಾಯಿದ್ವಿ. ಏನೇ ಆಗಲಿ ಫ್ರೆಂಡ್ಸ್, ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್. ನಾನು ಮೊದಲಿದ್ದ ಕಂಪ್ನಿಲೂ ಅಷ್ಟೇ 3 ಮಂತ್ 4 ಮಂತ್ ಎಲ್ಲ ಡಬಲ್ ಶಿಫ್ಟ್ ಮಾಡಿದ್ದೀನಿ. ಸೂಪರ್ವೈಸರ್ಗಳಿದ್ದಾಗೆಲ್ಲ ಅಲ್ಲಂತೂ ನಾನು ತಿಂಗಳಾನ್ಗಟ್ಟಲೆ ಮಾಡಿದ್ದೀನಿ ಫ್ರೆಂಡ್ಸ್. 2 ತಿಂಗಳು ಮಾಡಿದ್ದೀನಿ, 1 ತಿಂಗಳು ಮಾಡಿದ್ದೀನಿ. ನನಗಲ್ಲಿ ಅಷ್ಟೇ ರೆಸ್ಪೆಕ್ಟು ಇತ್ತು ಫ್ರೆಂಡ್ಸ್. ನಾನು ಯಾಕಂದರೆ ಎಲ್ಲ ಶಿಫ್ಟ್ ಆಗಲಿ, ಒಂದು ಕೆಲಸ ಜನ ಇರಲಿ ಇಲ್ಲದೆ ಹೋಗಲಿ ನಾನು ಮಾಡಿಸ್ತಾಯಿದ್ದೆ. ಅಲ್ಲೂ ನಾನು ಈ ಥರ ಎಷ್ಟೋ ಸಲ ಮಾಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಾನೇನು ಏನು ಮಾಡೋದಪ್ಪ ಟಯರ್ಡ್ ಆಗುತ್ತೆ ಆ ಥರ ಏನಿಲ್ಲ. ಯಾಕಂದರೆ ಆಗುತ್ತೆ ಒಂದೊಂದು ಟೈಮ್, ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ. ಇನ್ನೂ 1 ವೀಕ್ ತನಕ ಫ್ರೆಂಡ್ಸ್ ನಾನು ಸ್ವಲ್ಪ 2 ಶಿಫ್ಟೇ ಇರುತ್ತೆ. ಆದರೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋದನ್ನ ಮಿಸ್ ಮಾಡಲ್ಲ. ಈ 2-3 ಡೇಸಲ್ಲಿ ವೀಡಿಯೋ ಮಾಡಿಲ್ಲ ನಾನು, ಹಂಗಾಗಿ ಇನ್ನು ನಾನು ಮಿಸ್ ಮಾಡ್ದಂಗೆ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ಯಾಕಂದರೆ ನಾನು ನಮ್ಮೂರ ದೇವ್ರಿಗೆ ಇದೊಂದು ಒಪ್ಕೊಂಡಿದೆ ಅಂತ ನಿಮ್ಗೆ ಹೇಳಿದೆ. ಇನ್ನೂ 1 ವೀಕ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದೊಂದು ನನ್ನ ಕೆಲಸ ಆಗಲಿಲ್ಲ. ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗೈತೆ. ಅದು ದೇವ್ರದ್ದೊಂದು ನಾನು ಪ್ರಬಳೆ ಮಾಡಿಸ್ತೀನಿ ಅಂತ ಹೇಳಿದೆ. ಏನೋ ಅವ್ರ ಮನೇಲಿ ವಯಸ್ಸಿಗೆ ಬಂದ್ರಂತೆ, ಮಗಳು ಸೂತ್ಕ ಆಯ್ತಂತೆ. ಏನೋ ಆ ಶಿವಂಗೆ ಮಾಡಿಸ್ಬೇಕು ಅಂತ ಆರಿಸ್ಕೊಂಡಿದ್ದೀನಿ. ಅದಿನ್ನೂ ನನಗೆ ಆಗೇ ಇಲ್ಲ ಫ್ರೆಂಡ್ಸ್. ನೋಡೋಣ ಬಿಡಿ, ಇರಲಿ, ಏನಾಗುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆವತ್ತು ಮೀಟಪ್ಗೆ ಯಾರೆಲ್ಲ ಬಂದಿದ್ರಿ ನನ್ನ ಫ್ರೆಂಡ್ಸ್ಗಳು, ಯೂಟ್ಯೂಬರ್ಸ್ಗಳು, ನೀವು ಎಲ್ಲರೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಕಮೆಂಟ್ ಹಾಕಿರ್ತೀರ, ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ನಾನೇ ಯಾವ್ದಾದ್ರು ಟೈಮಲ್ಲಿ ನಿಮ್ಮ ಕಮೆಂಟ್ಗೆ ಲೇಟಾಗಿ ಆನ್ಸರ್ ಮಾಡಿ ಕಮೆಂಟ್ ಹಾಕ್ತೀನಿ, ಬೇಜಾರು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಒಬ್ಬರೇ ಇರಲಿ, 4 ಜನನೇ ಇರಲಿ, ನಿಮ್ಮ ಕಮೆಂಟ್ ನೋಡಿ ನಾನು ತುಂಬಾ ಖುಷಿ ಪಡ್ತೀನಿ. ಆ ಟೈಮಲ್ಲಿ ನನಗೆ ಕಮೆಂಟ್ಗೆ ಆನ್ಸರ್ ಕೊಡೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡಿದ್ರೆ ನಾನು ಮಿಸ್ ಮಾಡ್ದಂಗೆ ನಿಮಗೆ ಆನ್ಸರ್ ಕೊಡ್ತೀನಿ. ಅದಕ್ಕೋಸ್ಕರ ನನಗೆ ತುಂಬಾ ಖುಷಿಯಾಗುತ್ತೆ. ನಾನು ನಿಮ್ಗಳ ವೀಡಿಯೋನೆಲ್ಲ ಟೈಮ್ ಇದ್ದಾಗ ನೋಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಎಲ್ರಿಗೂ ಆಗಿದ್ದೀನಿ, ಸಬ್ಸ್ಕ್ರೈಬ್ ಯಾರ್ದು ಉಳಿದಿಲ್ಲ. ಕಮೆಂಟ್ ಹಾಕ್ತಾಯಿರ್ತೀನಿ, ನಿಮ್ಮ ರೀಲ್ಸ್ಗಳು ಎಲ್ಲನೂ ನೋಡ್ತೀನಿ ಫ್ರೆಂಡ್ಸ್ ಟೈಮ್ ಇದ್ದಾಗ. ಓಕೆ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಕೆಲಸದ ವಿಷಯ ಹೇಳಿದ್ದೀನ ಫ್ರೆಂಡ್ಸ್, ಅದನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.